ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಚೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 29ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ 2021-2022. ಕೇಂದ್ರ ವಿಷಯ ಸುಸ್ಥಿರ ಜೀವನಕ್ಕಾಗಿ ವಿಜ್ಞಾನ. ಉಪವಿಷಯ ಅಮೃತ ಕ್ಷೀರಧಾರೆ. ನಾವು ಅಮೃತ ಕ್ಷೀರಧಾರೆ ಎಂಬ ಶೀರ್ಷಿಕೆಯಡಿ ಯೋಜನೆಯನ್ನು ತಯಾರಿಸಿದ್ದೇವೆ. ಕೆಲವು ದಿನಗಳ ಹಿಂದೆ ಮಾರ್ಗದರ್ಶಿ ಶಿಕ್ಷಕಿಯಾದ ನಮ್ಮ ಸುಷ್ಮಾ ಮೇಡಮ್ ರವರು ನಮ್ಮ ಶಾಲೆಯಲ್ಲಿರುವ 60 ಜನ ಮಕ್ಕಳಲ್ಲಿ 50 ಜನ ಮಕ್ಕಳು ಪ್ರತಿದಿನ ಕ್ಷೀರಭಾಗ್ಯ ಯೋಜನೆಯ ಪೌಡರ್ ಹಾಲನ್ನು ಕುಡಿಯುತ್ತಿದ್ದರು. ಇನ್ನುಳಿದ 10 ಮಕ್ಕಳು ಪ್ರತಿದಿನ ಪೌಡರ್ ಹಾಲನ್ನು ಕುಡಿಯುತ್ತಿರಲಿಲ್ಲ. ನಮ್ಮ ಶಿಕ್ಷಕರು ಇದನ್ನೇ ಒಂದು ಸಮಸ್ಯೆಯನ್ನಾಗಿ ತೆಗೆದುಕೊಂಡರು. ಎಲ್ಲ ಮಕ್ಕಳು ಪೌಡರ್ ಹಾಲನ್ನು ಕುಡಿಯುವಂತೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತೀರ್ಮಾನ ತೆಗೆದುಕೊಂಡರು. ಅದರಂತೆ ನಮ್ಮ ತಂಡವನ್ನು ರಚಿಸಿದರು. ಮಾರ್ಗದರ್ಶನ ನೀಡಿ ಯೋಜನೆಯನ್ನು ತಯಾರಿಸಲು ನಾವು ಸಿದ್ಧರಾದೆವು. ಮೊದಲನೆಯ ಹಂತ ಯೋಜನೆಯ ಗುರಿ ಉದ್ದೇಶಗಳು. ಪೌಡರ್ ಹಾಲಿನ ಮಹತ್ವ ತಿಳಿಸುವುದು, ಪೌಡರ್ ಹಾಲಿನಲ್ಲಿರುವ ಪೋಷಕಾಂಶಗಳನ್ನು ತಿಳಿಸುವುದು, ಶಾಲೆಯ ಎಲ್ಲ ಮಕ್ಕಳು ಪೌಡರ್ ಹಾಲು ಸೇವಿಸುವಂತೆ ಮಾಡುವುದು, ಸಮುದಾಯವು ಹಾಲಿನ ಪೌಡರ್ನ ಅನಗತ್ಯ ಬಳಕೆ ಮಾಡದಂತೆ ಅರಿವು ಮೂಡಿಸುವುದು, ಪೌಡರ್ ಹಾಲಿನ ಬಗ್ಗೆ ಇರಬಹುದಾದ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು. ಮುಂದಿನ ಹಂತ ಯೋಜನೆಯ ವಿಧಾನಗಳು. ಅಮೃತ ಕ್ಷೀರಧಾರೆ ಶೀರ್ಷಿಕೆಯಡಿ ನಮ್ಮ ಮಿಲ್ಕಿವೇ ತಂಡವು ಪೌಡರ್ ಹಾಲನ್ನು ನಮ್ಮ ಶಾಲೆಯಲ್ಲಿ ಪೌಡರ್ ಹಾಲು ಸೇವಿಸುತ್ತಿದ್ದ 10 ಮಕ್ಕಳು ಈ ಹಾಲು ಸೇವಿಸುವಂತೆ ಮಾಡಲು ಅಲ್ಲದೆ ಸಮಾಜದ ಇತರರು ಸಮರ್ಪಕವಾಗಿ ಬಳಸುವಂತೆ ಹಲವು 8 ರೀತಿಯ ವಿಧಾನಗಳನ್ನು ಕೈಗೆತ್ತಿಕೊಂಡಿತು. ಅವುಗಳೆಂದರೆ: 1. ಪ್ರಥಮ ಹಂತವಾಗಿ ಪೌಡರ್ ಹಾಲು ಸೇವಿಸಲು ಇಷ್ಟಪಡದ ಮಕ್ಕಳ ಸಂಗ್ರಹಿಸಿ ಅವರಿಗೆ ಪೌಡರ್ ಹಾಲಿನ ಮಹತ್ವ ತಿಳಿಸಿದೆವು. ಮನೆ ಭೇಟಿ ನೀಡಿದೆವು. ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವೈದ್ಯರಿಂದ ಮಾಹಿತಿ ಪಡೆದೆವು. ರಕ್ತದ ಕೊರತೆ ಯಾವ ಪ್ರಮಾಣದಲ್ಲಿ ಸ್ಮಾಗ್ ಅನ್ನು ಉಂಟು ಸ್ಮಾಗ್ ಅಂದ್ರೆ ಧೂಳಣ. ಅದರಿಂದ ಎಷ್ಟು ಪ್ರಮಾಣದಲ್ಲಿ? ಜಾಸ್ತಿನಾ ಕಡಿಮೆನಾ? ನಾವು ಇಲ್ಲಿ ಮಾಡ್ತಿರಲ್ಲ, ಎಷ್ಟು ಬರುತ್ತೆ ಅನ್ಕೋತೀರಲ್ಲ, ನಮಗೇನು ಅಷ್ಟೊಂದು ಎಲ್ಲಿದೆಯೋ ಕಂಪ್ರೇಸರ್ ಇಟ್ಕೊಂಡ್ರೆ ಅದು ಧೂಳು ಬರುತ್ತೆ, ನಮಗೇನೋ ತೊಂದರೆ ಆಗುತ್ತೆ. ಆ ಹುಳಿ ಸ್ಥಿತಿಯಿಂದ ಮಾಡ್ತೀವಿ ಅಷ್ಟೇ. ಮಿಷನ್ನು ಕಂಪ್ರೆಷರು ಯಾವುದೇ ಇಲ್ಲಿ ವೆಹಿಕಲ್ಸ್ ಇಲ್ಲ. ನಾವು ಕೈಯಿಂದ ಕೆಲಸ ಮಾಡೋದು. ಕಲ್ಲು ಕುಟ್ಟಿದ್ರು ಅಂದ್ರೆ ಅದು ಕಲ್ಲು ಕುಟ್ಟಿದ್ರು ಅಂದ್ರೆ ಸ್ವಂತ ಕೈಯಿಂದ ನಾವು ಮಾಡೋದು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚೈತನ್ಯ ಬಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಚೇನಹಳ್ಳಿ. ನಮ್ಮ ಮಾರ್ಗದರ್ಶನ ಶಿಕ್ಷಕರಾದಂತಹ ಸುಷ್ಮಾ ಮೇಡಮ್ ರವರ ಮಾರ್ಗದರ್ಶನದಲ್ಲಿ ಈ ಮಾದರಿಯನ್ನು ಮಾಡಲಾಗಿದೆ. ಈ ಮಾದರಿಯ ಹೆಸರು 4th ಲೈಟ್ ಟು ರೆಡ್ಯೂಸ್ ಟ್ರಾಫಿಕ್ ಜಾಮ್. ಇದಕ್ಕೆ ಬಳಕೆಯಾಗಿರುವಂತಹ ವಸ್ತುಗಳು: ಪ್ಲಾಂಟ್ಸ್, ಕಾರ್, ವೆಹಿಕಲ್ಸ್, ಬ್ಯಾಟರಿ, ಸೆಲ್ಸ್, ವೈರ್ಸ್, ಸೆನ್ಸರ್, ಲೈಟ್ಸ್, ಬಲ್ಬ್ಸ್ ಇಷ್ಟು ಉಪಯೋಗ ಆಗಿದೆ. ಇದರ ಇನೋವೇಟಿವ್ ಏನಪ್ಪ ಅಂದರೆ 4th ಲೈಟ್. ಇದು ಹೇಗೆ ಉಪಯೋಗ ಆಗುತ್ತಪ್ಪ ಅಂದರೆ ಟ್ರಾಫಿಕ್ಕಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಈ 4th ಲೈಟ್ ಆನ್ ಆಗೋದ್ರ ಮೂಲಕ ತೋರಿಸುತ್ತೆ. ನೋಡಿ, ಈಗ ನಾನು ಸಂಪರ್ಕ ಕೊಟ್ಟಿದ್ದೀನಿ. ಈಗ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಸೆನ್ಸರ್ ಅಳವಡಿಸ್ಕೊಂಡು ಇಲ್ಲಿ ಲೈಟ್ ಆನ್ ಆಗಿದೆ. ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಮುಂದೆಗಡೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇಲ್ಲಿ ಕೂಡ ಸ್ಪೆಷಲ್ ಲೈಟ್ ಆನ್ ಆಗಿದೆ. ಈಗ ನಾವು ನಮ್ಮ ಡಿಸ್ಟಿಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ, ನಮ್ಮ ಸ್ಥಳಕ್ಕೆ ಹೋಗ್ಬೇಕಾಗಿರುತ್ತೆ. ಇಲ್ಲೇ ಸಿಗ್ನಲಲ್ಲೇ ನಾವು ರೈಟ್ ಟರ್ನ್ ತಗೊಂಡು ನಾವು ನಮ್ಮ ಸ್ಥಳಕ್ಕೆ ನಾವು ಇಂಟೆಂಟ್ ತಲುಪ್ಬೋದು. ನೋಡಿ, ಈ ಥರನೂ ಹೋಗ್ಬೋದು, ಈ ಥರನೂ ಹೋಗ್ಬೋದು, ಈ ಥರನೂ ಹೋಗ್ಬೋದು. ನಮ್ಮ ಸ್ಥಳಕ್ಕೆ ಅವಾಗ ನಾವು ಇಂಟೆಂಟ್ ತಲುಪ್ಬೋದು. ಇದು ನಮಗಷ್ಟೇ ಅಲ್ಲ ಉಪಯೋಗ ಆಗೋದು, ರೈತರಿಗೂ ಸಹ ಉಪಯೋಗ ಆಗುತ್ತೆ. ರೈತರು ತಮ್ಮ ಹೊಲಗಳಲ್ಲಿ ಏನಾದರೂ ಉಪಯೋಗಿಸ್ಕೊಂಡ್ರೆ, ಈಗ ಮಳೆ ಬರೋ ಸಂದರ್ಭ ಆಗಿರಲಿ, ಮೋಡ ಕವಿದಾಗ ಇಂಥ ಒಂದು ಸಿಸ್ಟಮ್ ಅಳವಡಿಸ್ಕೊಂಡು ಇಲ್ಲಿ ರೆಡ್ ಲೈಟ್ ಆನ್ ಆಗುವುದರ ಮೂಲಕ ಅವ್ರಿಗೆ ಗೊತ್ತಾಗುತ್ತೆ, ಇವಾಗ ನಮ್ಮ ದಾರಿಗಳ ಮೇಲೆ ಎಲ್ಲ ಟಾರ್ಪಲ್ ಮುಚ್ಚಬೇಕಪ್ಪ ಅಂತ. ಇದು ಒಂದು ಇನೋವೇಟಿವ್ ಮಾದರಿಯಾಗಿದೆ. ಈ ಒಂದು ಸಿಸ್ಟಮ್ ಅನ್ನು ನಾವು ಮುಂಬರುವ ದಿನಗಳಲ್ಲಿ ಅಳವಡಿಸ್ಕೋಬಹುದು. ಇದು ನಮ್ಮ ಯೋಜನೆಯ ವಿಶೇಷತೆಯಾಗಿದೆ. ಧನ್ಯವಾದಗಳು. ವಿಜ್ಞಾನದ ನವದೇವರು ನುಡಿಯುವುದು ರೇಡಿಯೋ ಬಾನುಲಿಗ. ವಿಜ್ಞಾನದ ನವದೇವರು ನಡೆಯುವುದು ಪ್ರೇರಿನ ಬಾನೆಗೆತ. ವಿಜ್ಞಾನದ ನವದೇಗುಲದಲ್ಲಿ ಪ್ರಶ್ನೆಗಳೇ ಹೂವು. ಶೋಧನೆ ಸಂಶ್ಲೇಷಣೆ ವಿಜ್ಞಾನದ ಪೂಜೆ. ದೂರ
ಪ್ರಾಥಮಿಕ ಪಾಠಶಾಲೆ ಹಿರಿಮಿಂಚೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಇಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ನನ್ನ ತಂಡದ ಇತರೆ ಸದಸ್ಯರು ನನ್ನ ಗೆಳತಿಯರಾದ ಯಶಸ್ವಿನಿ 6ನೇ ತರಗತಿ, ಚೈತನ್ಯ 6ನೇ ತರಗತಿ ಮತ್ತು ಮಾನಸ 7ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಯಶಸ್ವಿನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHPS ಹಿರಿಮಿಂಚೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 29ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ 2021-22. ಕೇಂದ್ರ ವಿಷಯ ಸುಸ್ಥಿರ ಜೀವನಕ್ಕಾಗಿ ವಿಜ್ಞಾನ. ಉಪವಿಷಯ ಬೆಟ್ಟದ ಕೊರೆತ. ನಮ್ಮ ತಂಡದ ಹೆಸರು ಸಸ್ಯ ಶ್ಯಾಮಲೆ. ನಮ್ಮ ಮಾರ್ಗದರ್ಶಿ ಶಿಕ್ಷಕರು ಸುಶೀಲಾ ಮೇಡಮ್. ನಾನು ನಮ್ಮ ಹೊಲಕ್ಕೆ ನಮ್ಮ ತಂದೆ ಜೊತೆಯಲ್ಲಿ ಹೋಗುತ್ತಿದ್ದಾಗ ನಮ್ಮ ಜಮೀನಿನ ಪಕ್ಕದಲ್ಲಿ ಒಂದು ಸುಂದರವಾದ ಬೆಟ್ಟ ಇತ್ತು. ಆ ಬೆಟ್ಟವನ್ನು ಕೊರೆದು ಈಗ ಅಷ್ಟು ದಪ್ಪ ಇಲ್ಲ. ಬೆಟ್ಟ ಕಡೆಗೆ ನೀರಾಗಿದೆ. ಮಾನವನ ಜೀವನ ಶೈಲಿಯಿಂದಾಗಿ ಆ ಬೆಟ್ಟದಿಂದ ಚಪ್ಪಡಿ, ಕಲ್ಲುಗಳು, ಜಲ್ಲಿ ಹೀಗೆ ಅನೇಕ ಅವಶ್ಯಕತೆಗಳಿಗಾಗಿ ಬಳಕೆಯಾಗುತ್ತಿದೆ. ಈ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಮಾರ್ಗದರ್ಶಿ ಶಿಕ್ಷಕಿಯಾದಂತಹ ಶ್ರೀಮತಿ ಸುಶೀಲಾ ಮೇಡಮ್ ರವರ ಮಾರ್ಗದರ್ಶನದಂತೆ ನಮ್ಮ ತಂಡಕ್ಕೆ ಸಸ್ಯ ಶ್ಯಾಮಲೆ ಎಂಬ ಹೆಸರಿಟ್ಟು, ಈ ಯೋಜನೆಗೆ ಬೆಟ್ಟದ ಕೊರೆತ ಎಂಬ ಹೆಸರಿಟ್ಟು ಈ ಕಾರ್ಯ ಯೋಜನೆಯನ್ನ ಕೈಗೆತ್ತಿಕೊಂಡೆವು. ಇದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಮುಖ್ಯ ಶಿಕ್ಷಕರಾದ ಶ್ರೀಮತಿ ವನಜಾಕ್ಷಿ ಮೇಡಮ್ ರವರ ಒಪ್ಪಿಗೆಯ ಮೇಲೆ ಈ ಯೋಜನೆಯನ್ನು ಪ್ರಾರಂಭಿಸಲು ಅನುಮತಿ ಪಡೆದೆವು. ಈ ಯೋಜನೆಯ ಗುರಿ ಉದ್ದೇಶಗಳು: ಬೆಟ್ಟದ ಕೊರೆತದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ಬೆಟ್ಟದ ಕೊರೆತದಿಂದಾಗುವ ಪರಿಸರ ಮಾಲಿನ್ಯದ ಕುರಿತು ಸಮಾಜಕ್ಕೆ ಅರಿವು ಮೂಡಿಸುವುದು, ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ, ಬೆಟ್ಟದ ಕೊರೆತವನ್ನು ಕೈಬಿಟ್ಟು ಪರ್ಯಾಯ ಉದ್ಯೋಗ ಮಾಡಲು ಸಲಹೆ, ಬೆಟ್ಟದ ಕೊರೆತವನ್ನು ನಿಲ್ಲಿಸುವ ಪ್ರಯತ್ನ. ಮುಂದಿನ ಹಂತ ಸಮಸ್ಯೆಯ ನಿವಾರಣೆಯ ವಿಧಾನಗಳು. ಈ ಹಂತದಲ್ಲಿ 7 ಹಂತಗಳಿವೆ. ಅವು ಯಾವುವೆಂದರೆ: ಮೊದಲನೇ ಹಂತ ಸಸ್ಯ ಶ್ಯಾಮಲೆ ತಂಡ ಬೆಟ್ಟದ ಕೊರೆತಕ್ಕೆ ಕಾರಣ ಮತ್ತು ಕೊರೆತದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಚರ್ಚಿಸಿದ್ದೇವೆ. ಹಂತ 2 ಈ ಸಮಸ್ಯೆಯಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ಜನರಿಂದ ಮಾಹಿತಿಯನ್ನು ಪಡೆದಿದ್ದೇವೆ. ಹಂತ 3 ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೆರೇಸಂದ್ರಕ್ಕೆ ಭೇಟಿ ನೀಡಿ ವೈದ್ಯರಿಂದ ಮಾಹಿತಿ ತಿಳಿಯಲಾಯಿತು. ಬೆಟ್ಟದ ಕೊರೆತದಿಂದಾಗುವ ಸಮಸ್ಯೆಗಳ ಬಗ್ಗೆ ಜಾಥಾ ನಡೆಸಲಾಯಿತು. ಹಂತ 5 ಸಮಸ್ಯೆಯ ಪರಿಹಾರಕ್ಕಾಗಿ ಪೂರ್ವ ಸಮೀಕ್ಷೆ ಮತ್ತು ಸಾಫಲ್ಯ ಸಮೀಕ್ಷೆ ಕೈಗೊಳ್ಳಲಾಯಿತು. ಮುಂದಿನ ಹಂತ ಮಾಹಿತಿ ವಿಶ್ಲೇಷಣೆ. ನಮ್ಮ ಸಸ್ಯ ಶ್ಯಾಮಲೆ ತಂಡವು ಬೆಟ್ಟದ ಕೊರೆತ ಯೋಜನೆಯ ಯಶಸ್ಸಿಗೆ ಈ ಮೇಲಿನ ಎಲ್ಲ ವಿಧಾನಗಳ ಮೂಲಕ ಯೋಜನೆಯನ್ನು ವಿಶ್ಲೇಷಿಸಿತು. ಈ ವಿಶ್ಲೇಷಣೆಯಲ್ಲಿ ಕಂಡುಬಂದ ಅಂಶಗಳು: ಬೆಟ್ಟದ ಕೊರೆತದಿಂದ ಉಸಿರಾಟದ ತೊಂದರೆಯನ್ನು ಅನುಭವಿಸುತ್ತಿರುವವರ ಸಂಖ್ಯೆ 89%, ಬೆಟ್ಟದ ಕೊರೆತದಿಂದ ದೂರವಾಗಿರುವವರ ಸಂಖ್ಯೆ 11%, ಬೆಟ್ಟದ ಕೊರೆತದಿಂದ ಉಂಟಾಗುವ ತೊಂದರೆಗಳ ಅರಿವು ಇರುವವರ ಸಂಖ್ಯೆ 40%, ಬೆಟ್ಟದ ಕೆಲಸದಲ್ಲಿ ಕೆಲಸ ಮಾಡುತ್ತಿರುವವರ ಸಂಖ್ಯೆ 25, ಅರಿವಿನ ಮುಂಚೆ ಮಾಸ್ಕ್ ಬಳಸುತ್ತಿದ್ದ ಕೆಲಸಗಾರರು 10, ಅರಿವಿನ ನಂತರ ಮಾಸ್ಕ್ ಬಳಸುತ್ತಿರುವ ಕೆಲಸಗಾರರು 25, ಜಾಗೃತಿಯ ನಂತರ ಬೆಟ್ಟದ ಕೆಲಸದಲ್ಲಿ ಕೆಲಸ ಮಾಡುತ್ತಿರುವವರ ಸಂಖ್ಯೆ 15. ಈ ಅಂಶಗಳು ಕಂಡುಬಂದ ನಂತರ ಈ ಸಮಸ್ಯೆಯ ನಿವಾರಣೆಗೆ ಇನ್ನಷ್ಟು ಕ್ರಮಗಳನ್ನು ಕೈಗೊಂಡೆವು.